ಸೆರೆವಾಸದಿಂದ ಕಿಲ್ಲರ್ ಲೇಡಿ ಪವಿತ್ರ ತತ್ತರಗೊಂಡಿದ್ದಾರೆ. ಅವರ ಕುಟುಂಬಸ್ಥರು ಇವತ್ತು ಬಂದು ಅವರನ್ನ ಭೇಟಿಯಾಗಿದ್ದಾರೆ. ಹೇಗಿತ್ತು ಪವಿತ್ರ ರಿಯಾಕ್ಷನ್? ಅವರ ಕುಟುಂಬಸ್ಥರ ಜೊತೆ ಮಾತುಕತೆ ಆಡುವಾಗ ಹೇಗಿತ್ತು ಆ ಸಂದರ್ಭ? ಸೆರೆವಾಸದಿಂದ ಪವಿತ್ರ ಮೆತ್ತಗಾಗಿದ್ದಾರಾ? A1 ಆರೋಪಿ ಪ್ರಕರಣದಲ್ಲಿ, ರೇಣುಕಾಸ್ವಾಮಿ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಸೆರೆವಾಸದಿಂದ ಮೆತ್ತಗಾಗಿದ್ದಾರಾ? ಅವರ ತಾಯಿ ಮತ್ತು ಕುಟುಂಬಸ್ಥರು ಇವತ್ತು ಅವ್ರನ್ನ ಭೇಟಿಯಾದ್ರು. ಜೈಲಿನಲ್ಲಿ ಅರ್ಧ ಗಂಟೆ ಕಾಲ ಚರ್ಚೆ ನಡೆಸಿದ್ರು. ಮಗಳಿಗೆ ಬ್ಯಾಗ್ ಕೊಟ್ಟು ತಾಯಿ ವಾಪಸ್ ಆದ್ರು. ವಾಪಸ್ ಆಗುವಾಗ ಕಣ್ಣೀರು ಹಾಕುತ್ತಲೇ ತೆರಳಿದ್ರು. ಯಾವುದೇ ರೀತಿ ರಿಯಾಕ್ಷನ್ ಕೊಡ್ಲಿಲ್ಲ. ಏನೇ ಕೇಳಿದ್ರು ಕೂಡ ಪವಿತ್ರ ತಾಯಿ ನೋ ರಿಯಾಕ್ಷನ್ ಅಂದ್ರು. ಅವರ ಮನಸ್ಥಿತಿಯನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ವೀಕ್ಷಕರೇ. ಆದ್ರೆ ಕಿಲ್ಲರ್ ಲೇಡಿ ಅಂತಾನೆ ಕರೆಸಿಕೊಳ್ತಾ ಇರೋ ಪವಿತ್ರ ಗೌಡ ಮೆತ್ತಗಾಗಿದ್ದಾರಾ? ಈ ಇಡೀ ಪ್ರಕರಣ ಒಂದು ರೀತಿನಲ್ಲಿ ಕೆಲವರ ಮನಸ್ಥಿತಿಗೆ ಕನ್ನಡಿ ಹಿಡಿದಂತೆ ಇದೆಯಾ? ಹಣದಿಂದ ಎಲ್ಲವನ್ನು ಕೊಂಡ್ಕೊಳಕ್ಕಾಗಲ್ಲ, ಕಾನೂನು ಎಲ್ರಿಗೂ ಒಂದೇ, ಕಾನೂನನ್ನು ಯಾರೂ ಮೀರಕ್ಕಾಗಲ್ಲ. ಸೊ ಇಂಥ ಅನೇಕ ವಿಚಾರಗಳನ್ನ ಈ ಪ್ರಕರಣ ಕೊಡುತ್ತಾ. ನೋಡಿ, ಅವ್ರ ತಾಯಿ ಪವಿತ್ರ ಗೌಡರನ್ನ ಭೇಟಿ ಮಾಡಿ ವಾಪಸ್ ಹೋಗ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಅಂದ್ರೆ ಅವ್ರದ್ದು ಬಗ್ಗೆ ಬೇರೆ ಏನು ನಾವು ಏನು ಮಾಡಲ್ಲ ಮೇಡಮ್. ಹೇಳಿದ್ರೆ ಮಾತಾಡ್ಸಿದ್ರ ಮಗಳೇನಾದ್ರು ಅಂದ್ರೆ ಅವ್ರದ್ದು ಬಗ್ಗೆ ಬೇರೆ ಏನು ನಾವು ಏನು ಮಾಡಲ್ಲ ಮೇಡಮ್. ಹೇಳಿದ್ರೆ ಅಲ್ಲ, ಜಸ್ಟ್ ಭೇಟಿಯಾಗಿದ್ರಲ್ಲ, ಏನು ಹೇಳಿದ್ರು ಅಂತ ಅಷ್ಟೇ. ಸುಮ್ಮನೆ ಬನ್ನಿ, ಸುಮ್ಮನೆ ಅಂದ್ರೆ ಅವ್ರದ್ದು ಬಗ್ಗೆ ಬೇರೆ ಏನು ನಾವು ಏನು ಮಾಡಲ್ಲ ಮೇಡಮ್. ಹೇಳಿದ್ರೆ ಅಂದ್ರೆ ಅವ್ರದ್ದು ಬಗ್ಗೆ ಬೇರೆ ಏನು ನಾವು ಏನು ಮಾಡಲ್ಲ ಮೇಡಮ್. ಹೇಳಿದ್ರೆ ಅಲ್ಲ, ಜಸ್ಟ್ ಭೇಟಿಯಾಗಿದ್ರಲ್ಲ, ಏನು ಹೇಳಿದ್ರು ಅಂತ ಅಷ್ಟೇ. ಸುಮ್ಮನೆ ಬನ್ನಿ, ಸುಮ್ಮನೆ ಅಪ್ಡೇಟ್ ಪಡ್ಕೊಳ್ಳೋಣ. ಸಹೋದ್ಯೋಗಿ ನಿಕೇಶ್ ಕನೆಕ್ಟ್ ಆಗಿದ್ದಾರೆ ಪರಪ್ಪನ ಅಗ್ರಹಾರದಿಂದ. ನಿಕೇಶ್, ಪವಿತ್ರ ತಾಯಿ ಮತ್ತು ಕುಟುಂಬಸ್ಥರು ಬಂದಾಗ ಅಲ್ಲಿ ಸಂದರ್ಭ ಹೇಗಿತ್ತು? ಪವಿತ್ರ ಗೌಡ ಮೆತ್ತಗಾಗಿದ್ದಾರಾ ಸೆರೆವಾಸದಿಂದ? ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಖಂಡಿತ ಶ್ರೀಲಕ್ಷ್ಮಿ ರಾಜ್ಕುಮಾರ್, ಇವತ್ತು ಮಾಡಿದ್ದುಣ್ಣೋ ಮಾರಾಯಿ ಎನ್ನುವಂತೆ ಈಗಾಗಲೇ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲಿ ಜೈಲು ಕಂಬಿಯನ್ನು ಎಣಿಸ್ತಾ ಇದ್ದಾರೆ. ಇವತ್ತು ಪವಿತ್ರ ಗೌಡ ತಾಯಿ ತಂದೆ ಹಾಗೆ ಕಿರಿಕ್ ಮಾಡಿಕೊಂಡು, ಅಂದರೆ ಕಳೆದ ಬಾರಿ ಮಾಧ್ಯಮದವರ ಜೊತೆ ಕಿರಿಕ್ ಮಾಡಿಕೊಂಡು ಬಂದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಪವಿತ್ರ ಗೌಡ ತಮ್ಮ ಇವತ್ತು ಕೂಡ ಬಂದಿದ್ದಾರೆ. ಒಂದು ಅರ್ಧ ಗಂಟೆಗಳ ಕಾಲ ಪವಿತ್ರ ಗೌಡ ಅವ್ರನ್ನ ಮಾತನಾಡಿಸಿದ್ದಾರೆ. ಒಂದಿಷ್ಟು ಚರ್ಚೆಗಳು ಕೂಡ ಆಯಿತು. ಒಂದು ಬರಬೇಕಾದ್ರೆ ಒಂದು ಬ್ಯಾಗನ್ನು ಹಿಡ್ಕೊಂಡು ಬಂದಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ಬಂದು ಅದನ್ನ ಪವಿತ್ರ ಗೌಡ ಅವರಿಗೆ ಕೊಟ್ಬಿಟ್ಟು ವಾಪಸ್ ಕಾರ್ನಲ್ಲಿ ತೆರಳುವಂತ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಕೂಡ ಕ್ವಶನ್ ಮಾಡಿದೆ, ಏನು ಹೇಳಿದ್ದಾರೆ ಪವಿತ್ರ ಗೌಡ ಒಳಗಡೆ ಇದ್ರಲ್ಲಿ, ಏನಾದರೂ ಮಾತನಾಡಿದ್ರಲ್ಲಿ, ಏನು ಹೇಳಿದ್ರು ಅಂತ ಕೇಳಿದೆ. ಆದರೆ ಯಾವುದಕ್ಕೂ ಕೂಡ ಪವಿತ್ರ ಗೌಡ ಅವರ ತಾಯಿ ನೋ ರಿಯಾಕ್ಷನ್, ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡೋಕೆ ಸಿದ್ಧರಿಲ್ಲ. ಏನೇ ಕೇಳಿದ್ರು, ಏನೇ ಕ್ವಶನ್ ಕೇಳಿದ್ರು ಕೂಡ ನಾನು ಲಾಸ್ಟಿಗೆ ಆನ್ಸರ್ ಮಾಡ್ತೀನಿ, ಕೊನೆಯದಕ್ಕಾಗಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಜೈಲು ಕಂಬಿ ಎಣಿಸಿ ಮೋಸ್ಟ್ಲಿ ಶಿಕ್ಷೆ ಆಗಿ ಅದರ ಮತ್ತೆ ಪರಪ್ಪನ ಅಗ್ರಹಾರದಿಂದ ಹೊರಗೆ ಬಂದ್ರ ಮೇಲೆ ಮಾತನಾಡ್ತೀನಿ, ಆ ಒಂದು ಇಂಟೆನ್ಷನ್ ಅಲ್ಲಿ ಮಾತಾಡ್ತಿದ್ರು ಗೊತ್ತಿಲ್ಲ. ಏನ್ ಕ್ವಶನ್ ಕೇಳಿದ್ರು ಕೂಡ ಯಾವುದಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಇಲ್ಲ. ಆ ಸಂದರ್ಭದಲ್ಲಿ ಮತ್ತೆ ಕಾರ್ ಒಳಗಡೆ ಹೋದ್ರು, ಕೂತ್ಕೊಂಡ್ರು. ಆ ಸಂದರ್ಭದಲ್ಲಿ ಟವಲ್ ಅನ್ನು ಎತ್ಕೊಂಡ್ರು, ಕಣ್ಣೀರಲ್ಲಿ ಕೂಡ ಹಾಕಿದ್ರು, ಕಣ್ಣನ್ನು ಒರೆಸ್ಕೊಳ್ತಾ ಇದ್ದಾರೆ, ಭಾವುಕರಾಗಿದ್ದಾರೆ. ಯಾರೇ ಆಗ್ಲಿ ಬೇಕಾದ್ರೆ ತಂದೆ ತಾಯಿ ಒಳಗಡೆ ಮಕ್ಕಳು ಇರಬೇಕಾದ್ರೆ ನೋಡಿದ ತಕ್ಷಣ, ಅದು ಕೂಡ ಜೈಲಲ್ಲಿ ಇರುವಂತ ತಕ್ಷಣ ಅವ್ರು ನೋಡಿದ್ರೆ ಭಾವುಕರಾಗ್ತಾರೆ. ಅವರು ಕೂಡ ಏನು ಮಾತಾಡುವಂತ ಸ್ಥಿತಿಯಲ್ಲಿ ಪವಿತ್ರ ಗೌಡ ಅವರ ತಾಯಿ ಅಥವಾ ತಂದೆ ಅವರ ತಮ್ಮ ಯಾರಲ್ಲೂ ಕೂಡ ರೆಡಿ ಇಲ್ಲ. ಏನ್ ಕ್ವಶನ್ ಕೇಳಿದ್ರು ಕೂಡ ನಾನು ಲಾಸ್ಟಿಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಒಂದು ಕಂಟೆಂಟ್ ಆದ್ರೆ, ಇನ್ನೊಂದು ಕಡೆಯಲ್ಲಿ ಪವಿತ್ರ ಗೌಡ ಕೂಡ ಈಗ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ. ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಏನು ಮುಂಚೆ ದೊಡ್ಡದಾಗಿ ಮಾತಾಡ್ತಿರುವಂತ ಪವಿತ್ರ ಗೌಡ ಈಗ ಏನೂ ಇಲ್ಲ. ಒಳಗಡೆ ಜೈಲು ಕಂಬಿ ಎಣಿಸ್ತಾ ಇರುವಂತ ಜೈಲು ಹಕ್ಕಿ ಪವಿತ್ರ ಗೌಡ ಫುಲ್ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ. ಏನೂ ಇಲ್ಲ. ಲೈಬ್ರರಿಯಿಂದ ಬುಕ್ ತರೋದು, ಓದೋದು, ಅಷ್ಟು ಬಿಟ್ರೆ ಬೇರೆ ಇಲ್ಲ. ಇಲ್ಲಿ ಒಳಗಡೆ ಯಾವುದೇ ರೀತಿ ಮೇಕಪ್ ಕಿಟ್ ಇಲ್ಲ, ಲಿಪ್ಸ್ಟಿಕ್ ಸಿಗ್ತಾ ಇಲ್ಲ, ಯಾವುದು ಕೂಡ ಸಿಗ್ತಾ ಇಲ್ಲ. ಹೊರಗಡೆ ಇರುವಂತ ಸ್ವಚ್ಛಂದವಾಗಿ ಹಾರ್ಕೊಂಡು ವಿದೇಶಿ ಪ್ರವಾಸ ಇರ್ಬೋದು, ಬಾರೋ, ರೆಸ್ಟೋರೆಂಟು, ಪಬ್ಬು, ಪಾರ್ಟಿ ಅಥವಾ ಕುಟುಂಬಸ್ಥರ ಜೊತೆ ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಕೊಂಡಿರುವಂತ ಪವಿತ್ರ ಗೌಡ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆರೋಪಿಯಾಗಿ ಈಗ ಸೆರೆಮನೆ
ಸೆರೆಮನೆ ವಾಸವನ್ನು ಅನುಭವಿಸ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಇವತ್ತು ತಾಯಿ ತಂದೆ ಹಾಗೆ All ತಮ್ಮ right. ಬಂದಂತ ಸಂದರ್ಭದಲ್ಲಿ ಫುಲ್ ಸೈಲೆಂಟ್ ಆಗಿನೇ ರಿಪ್ಲೈ ಕೊಟ್ಟಿದ್ದಾರೆ ಎನ್ನುವಂಥದ್ದು ಕೂಡ ನಮಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಶ್ರೀಲಕ್ಷ್ಮಿ ರಾಜ್ಕುಮಾರ್. ಥ್ಯಾಂಕ್ ಯು ನಿಕೇಶ್ ಡೀಟೇಲ್ಸ್ಗಾಗಿ.